ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವೆಲ್ಲ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು ಊರಿಂದ, ಸಮ್ಮರ್ ಹಾಲಿಡೇಸ್ ಅಲ್ವಾ ಅಂತ ಹೇಳಿ. ಸೊ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದು ನಮ್ಮ ಊರಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಚಿಂತಾಮಣಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಜಾತ್ರೆ ನಡೆಸ್ತಾರೆ. ಅದು 4 ದಿನ ಇರುತ್ತೆ. ತುಂಬ ಜನ ಇರ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದ್ದೂರಿಯಾಗಿ. ಒಂದು 4 ದಿನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಪಕ್ಕದಲ್ಲಿರೋದು ಬೆಟ್ಟದ ಮೇಲಕ್ಕೆ ನಡೆಯೋದಕ್ಕೆ ಅಂತ ಸ್ಟೆಪ್ಸ್ ಹಾಕಿದ್ದಾರೆ. ಬೆಟ್ಟದ ಮೇಲೆ ಹೋದರೂ ಕೂಡ ಅಲ್ಲೂ ಒಂದು ದೇವಸ್ಥಾನ ಇದೆ. ನಾವು ತೇರೆಲ್ಲ ನೋಡಿಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಂಡು ಬಂದಿದ್ದು ದೇವಸ್ಥಾನದ ಹತ್ರ. ಹಿರಣ್ಯಕಶಪನನ್ನು ಕೊಂದದ್ದಕ್ಕೂ ನಮ್ಮ ಕೋಣಕುಂಟ್ಲರಾಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಉಗ್ರ ನರಸಿಂಹಸ್ವಾಮಿ ಕಂಬ ಸೀಳ್ಕೊಂಡು ಬಂದು ಹಿರಣ್ಯಕಶಪನನ್ನು ಕೊಂದಾಗ ನನ್ನ ತಂದೆ ಸಾವಿಗೆ ನಾನೇ ಕಾರಣ ಆದೆ ಅಂತ ಭಕ್ತ ಪ್ರಹ್ಲಾದರು ಬಹಳಷ್ಟು ನೋವುಗೊಳಗಾಗಿ ಅವರ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮ ಚಿಂತಾಮಣಿಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಅಂತ ಶ್ರೀ ಕ್ಷೇತ್ರ ಕೋನಕುಂಟ್ಲುವಿಗೆ ಬಂದು ಅಲ್ಲಿ ಪ್ರಾಯಶ್ಚಿತ ಯಾಗವನ್ನು ಮಾಡಿಸಿದ್ರು ಅನ್ನೋದು ಇಲ್ಲಿನ ಇತಿಹಾಸ. ಅಷ್ಟೇ ಅಲ್ಲ, ಉಗ್ರ ನರಸಿಂಹಸ್ವಾಮಿ ಶ್ರಾಂತರಾಗಿ ಇಲ್ಲಿನ ಬೆಟ್ಟದ ತಪ್ಪಲಲ್ಲಿ ಧ್ಯಾನ ಮಾಡಿದ್ರಂತೆ. ಅದೆಲ್ಲ ಆದ ನಂತರ ಸ್ವಯಂಭುವಾಗಿ ಸಾಲಿಗ್ರಾಮ ರೂಪದಲ್ಲಿ ನೆಲೆಸಿರುವಂತಹ ಶ್ರೀ ಮಹಾವಿಷ್ಣುವನ್ನು ಇಲ್ಲಿ ಭಕ್ತಾದಿಗಳು ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಕೋನಕುಂಟ್ಲುರಾಯ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇಲ್ಲಿ ಸಾಕ್ಷಾತ್ ಪರಬ್ರಹ್ಮನಿಂದ ನಿರ್ಮಿಸಲ್ಪಟ್ಟ ಬ್ರಹ್ಮತೀರ್ಥ ಕೂಡ ಇದೆ ಅಂತ ಹೇಳ್ತಾರೆ. ಇಷ್ಟು ನನಗೆ ಗೊತ್ತಿರೋ ಅಂಥ ಡೀಟೇಲ್ಸು ಈ ದೇವಸ್ಥಾನದ ಬಗ್ಗೆ. ಈ ವಿಡಿಯೋ ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಂದಿದ್ದು ಜಾತ್ರೆ ಒಳಗಡೆ, ಅಲ್ಲಿ ಮಕ್ಕಳನ್ನ ಆಡ್ಸೋದಕ್ಕೆ ಅಂತ. ನೋಡಿ, ಮಕ್ಕಳು ಕೂತ್ಕೊಂಡಿದ್ರು ಟ್ರೈನಲ್ಲಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮೂರಲ್ಲೆಲ್ಲ ಜಾತ್ರೆ ನಡೆಸಿದ್ರೆ ನಮಗೆ ನೋಡೋ ಅದೃಷ್ಟ ಇರ್ತಿತ್ತು ಅಷ್ಟೇ, ಆಡೋ ಅದೃಷ್ಟ ಅಂತೂ ಇರ್ತಿರ್ಲಿಲ್ಲ. ಇವಾಗ ನಮ್ಮ ಮಕ್ಕಳು ಆಡೋದನ್ನು ನೋಡಿ ನಮ್ಮ ಖುಷಿನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ತೀವಿ. ಎಷ್ಟು ಜನ 90s ಕಿಡ್ಸ್ಗೆ ಈ ಥರ ಎಲ್ಲ ಫೀಲ್ ಆಗಿರುತ್ತೆ ಅಲ್ವಾ? ನಾನಂತೂ ಇದೇ ಥರ ಫೀಲ್ ಆಗ್ತಾ ಇದ್ದೆ ನನ್ನ ಮಕ್ಕಳು ಆಡ್ತಾ ಇದ್ದಾಗ. ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಬಂದು ಕಡಲೆಪುರಿ ತೊಗೊಂಡ್ವಿ. ಜಾತ್ರೆಗಳಿಗೆ ಅಂದರೆ ಇನ್ನು ಮನೆಗೆ ಹೋಗೋವಾಗ ಕಡಲೆಪುರಿನೇ ಫೇಮಸ್. ಅದೇನೋ ಗೊತ್ತಿಲ್ಲ, ನಾವು ಅಂಗಡಿಲಿ ತೊಗೊಳೋದಕ್ಕಿಂತ ಈ ಜಾತ್ರೆಗಳಲ್ಲಿ ತೊಗೊಳ್ಳೋ ಅಂಥ ಕಡಲೆಪುರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಬಂದು ಊಟದ ವ್ಯವಸ್ಥೆ ಕೂಡ ಇತ್ತು, ಸೊ ಊಟ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕೋನು, ನಮ್ಮ ಅಕ್ಕನ ಮಗ ಬಂದಿದ್ರೆ ಅವನ ಕೈಯಿಂದನೇ ಊಟ ಮಾಡಬೇಕಂತ ಹಠ ಮಾಡ್ತಾ ಇದ್ದ, ಸೊ ಅವ್ನು ತಿನ್ನಿಸ್ತಾ ಇದ್ದ. ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಮಕ್ಕಳು, ಅಮ್ಮ ಕಡಲೆಪುರಿ ತಂದಿದ್ದೀವಲ್ಲ, ಚುರುಮುರಿ ಮಾಡಿಕೊಡು ಅಂತ ಅಂದರು. ನನಗೆ ಸುಸ್ತಾಗ್ತಾ ಇದೆ, ಮಾಡ್ಕೊಳ್ಳಪ್ಪ ಅಂದರೆ ನನ್ನ ದೊಡ್ಡ ಮಗನೇ ಮಾಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಅಡುಗೆಗಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನಾನು ಯಾವಾಗ ಏನು ಮಾಡಿರ್ತೀನಿ ಅದನ್ನು ಅವ್ನು ನೋಡ್ಕೊಂಡಿದ್ರೆ ಅದೇ ಥರ ಮಾಡ್ತಾನೆ. ಅವ್ನ ಕೈ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಸುಮಾರು ಸರ್ತಿ ಅನಿಸುತ್ತೆ, ದೇವ್ರು ನನಗೆ 2 ಗಂಡು ಮಕ್ಕಳೇ ಕೊಟ್ಬಿಟ್ಟ, ಹೆಣ್ಮಗು ಇಲ್ವಲ್ಲ ಅಂತ. ಬಟ್ ನನ್ನ ಮಗ ಈ ಥರ ಎಲ್ಲ ಕೆಲಸಗಳು ಮಾಡಿಕೊಟ್ಟಾಗ ನನಗೆ ಅದೊಂಥರ ಖುಷಿ ಆಗುತ್ತೆ. ಹೆಣ್ಮಗು ಇಲ್ಲ ಅಂತಂದ್ರು ನನ್ನ ಮಗನೇ ನನಗೆ ಆದಷ್ಟು ಸಹಾಯ ಮಾಡಿಕೊಡ್ತಾನೆ, ಅದರಲ್ಲೇನೋ ಒಂಥರ ಖುಷಿ. ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮನೇಲಿ ಮೊಳಕೆ ಕಟ್ಟಿರೋ ಕಡಲೆಕಾಳಿತ್ತು, ಹುಳಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ನನಗೆ ಯಾವಾಗಲೂ ಒಂದು ಡೌಟ್ ಏನು ಅಂತಂದರೆ, ಈ ಗ್ಯಾಸ್ ಒರೆಸೋವಾಗ ಒಲೆ ಉರಿಯೋವಾಗಲೇ ನಾನು ಒರೆಸ್ತಾ ಇರ್ತೀನಿ. ಇದು ನನಗೆ ಮಾತ್ರ ಇರೋ ಕಾಯಿಲೆನಾ ಅಥವಾ ಎಲ್ಲ ಹೆಣ್ಮಕ್ಳಿಗೂ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ನನ್ನ ಮಗ ಜಾತ್ರೆಯಿಂದ ತಂದಿದ್ದು ಆಟ ಸಾಮಾನು ಇಟ್ಕೊಂಡು ಆಟ ಆಡ್ಕೊಳ್ತಾ ಇದ್ದ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.